ನಮಸ್ತೆ ಫ್ರೆಂಡ್ಸ್. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಗೊರಕಂಬಂಡಿ ಹೂವು ಅಂತ ಅಂದ್ಬಿಟ್ಟು ಗ್ಯಾಸ್ಟ್ರಿಕ್ಕಿಗೆ ಭಾಳ ಒಳ್ಳೆ ಮೆಡಿಸನ್ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳಿದ್ದೆ. ಆದರೆ ಕೆಲವು ಜನ ಇದನ್ನು ಫಾಲೋ ಮಾಡಿಲ್ಲ, ಕೆಲವು ಜನ ಫಾಲೋ ಮಾಡ್ತಾರೆ. ಬ್ಯಾಂಗ್ಳೂರಲ್ಲಿ, ಬಾಂಬೆಯಲ್ಲಿ ಮತ್ತು ಕೆಲವೊಂದು ಇದರಲ್ಲಿ ಫಾಲೋ ಮಾಡಿಕೊಂಡು ಇದ್ರದ್ದು ಬೀಜ ತೊಗೊಂಡು ಪಾಟಲ್ಲಿ ಹಾಕ್ಕೊಂಡು ಸಾಕ್ತಾಯಿದ್ದಾರೆ. ತುಂಬ ಜನ ಪಾಟಲ್ಲಿ ಸಾಕಿರೋಂಥ ಫೋಟೋವನ್ನು ಕಳಿಸಿದ್ದೀರಾ, ತುಂಬ ಥ್ಯಾಂಕ್ಸ್. ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಹೋಗಿದೆ, ಅದು ನನಗೆ ಗೊತ್ತು. ತುಂಬ ಜನಕ್ಕೆ, ಯಾಕಂದರೆ ಇದು ತಿಂದ ಕೂಡಲೇ ಬಾಯಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನೀರು ಬರುತ್ತೆ, ನೀರು ನುಂಗಿದ ಕೂಡಲೇ ಗ್ಯಾಸ್ಟ್ರಿಕ್ ತಕ್ಷಣ ಸರಿಯಾಗ್ಬಿಡುತ್ತೆ. ಇದಕ್ಕೆ ಯಾವುದೇ ಮಾತ್ರೆ ಮೆಡಿಸನ್ನು ಯಾವುದು ಬೇಡ. ಈ ಗೊರಕಂಬಂಡಿ ಹೂವು ಇದೆಯಲ್ಲ, ಇದನ್ನು ಹಾಕಿದರೆ ತಿಂದರೆ ಸಾಕು, ಯಾವುದೇ ಮಾತ್ರೆ ಮೆಡಿಸನ್ ಬೇಡ. ಓಕೆ, ಯಾಕೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಗ್ಯಾಸ್ಟ್ರಿಕ್ ಅನ್ನೋದು ದೊಡ್ಡ ಸಮಸ್ಯೆ. ಈ ಸಮಸ್ಯೆಗೆ ಸರಳವಾದ ಪರಿಹಾರ ಇಲ್ಲಿದೆ. ಗದ್ದೆ, ಬಯಲು, ಎಲ್ಲ ಕಡೆ, ಹೊಲ, ತೋಟ ಎಲ್ಲ ಕಡೆಯೂ ಇದೆ. ನೋಡಿ, ಈ ಖಾಲಿ ಸೈಡಲ್ಲಿದೆ, ನೀವು ನೋಡ್ತಾ ಇರ್ಬೋದು, ಖಾಲಿ ಸೈಡಲ್ಲಿದೆ ಗೊರಕಂಬಂಡಿ ಹೂವು. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಈ ಹೂವು ಇದೆಯಲ್ಲ, ಇದು ಗೊರಕಂಬಂಡಿ ಹೂವು ಅಲ್ಲ. ಅಬ್ಸರ್ವ್ ಮಾಡಿ, ಈ ಹೂವು ಇದೆಯಲ್ಲ, ಇದು ಗೊರಕಂಬಂಡಿ ಹೂವು ಅಲ್ಲ. ಯೆಲ್ಲೋ ಕಲರ್ ಇದೆಯಲ್ಲ, ಇದು ಮಾತ್ರ ಗೊರಕಂಬಂಡಿ ಹೂವು. ಕಾಣ್ತಲ್ಲ, ಇದು ಕಾಣ್ತಾ ಇದೆಯಲ್ಲ, ಈಗ ಕ್ಲಿಯರಾಗಿ ಕಾಣ್ತಾ ಇದೆಯಲ್ಲ, ಇದು ಮಾತ್ರ ಗೊರಕಂಬಂಡಿ ಹೂವು. ಇದನ್ನು ಕಂಟಿನ್ಯೂಸು ವಾರಕ್ಕೆ ಒಂದು ಸಲ ತಿಂದರೆ ಸಾಕು, ಗ್ಯಾಸ್ಟ್ರಿಕ್ ಅನ್ನೋದು ನಿಮ್ಮ ಹತ್ರ ಬರಲ್ಲ. ಇದಕ್ಕೆ ಯಾವುದೇ ಮಾತ್ರೆ ಮೆಡಿಸನ್ ಬೇಡ. ನಾನು ಒತ್ತಿ ಹೇಳ್ತಾ ಇದ್ದೀನಿ ಮತ್ತೆ, ಯಾಕಂದರೆ ಮತ್ತೆ ಎಗೇನ್ ಬೇರೆ ಬೇರೆ ಹೂವು ತಿಂದು ತಪ್ಪು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ವಾಟ್ಸಪ್ಪಲ್ಲಿ ಅಥವಾ ಮೆಸೆಂಜರಲ್ಲಿ ನೀವು ಹೂವು ಹಾಕ್ತಿದ್ರೆ, ಯಾವುದೋ ಹೂವು ಹಾಕಿ ಸರ್ ಇದನ್ನು ತಿನ್ಬೋದಾ ಅಂತ ಕೇಳ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಮಾಡಿ. ಗೊರಕಂಬಂಡಿ ಮಾತ್ರ ನೀವು ತಿನ್ನಬೇಕಾಗತ್ತೆ. ಬೇಕಾದಷ್ಟಿದೆ ಗ್ಯಾಸ್ಟ್ರಿಕ್ಕಿಗೆ. ಮೇಯ್ನ್ ಗ್ಯಾಸ್ಟ್ರಿಕ್ಕಿಗೆ ಹುಣ್ಸೆಹಣ್ಣನ್ನ ತಿನ್ನಬೇಡಿ. ಮೊದಲನೇದು ಹುಣ್ಸೆಹಣ್ಣು ತಿನ್ನಬೇಡಿ. ಎರಡನೇದು ಟೀ ಕಾಫಿ ಕುಡಿಬೇಡಿ. ಅರ್ಥ ಆಯಿತಾ? ಮೊಸರು ಮಜ್ಜಿಗೆ ಸ್ವಲ್ಪ ಕಮ್ಮಿ ಮಾಡಿ. ಆದಷ್ಟು ಈ ಹೂವು ತಿನ್ನಿ, 3 ವಾರ ತಿನ್ನಿ, ಮ್ಯಾಜಿಕ್ ನೋಡಿ. ಯಾವುದೇ ಮೆಡಿಸನ್ ಬೇಡ. ಓಕೆ, ಇಲ್ಲಿದೆ ಹೂವು ನೋಡಿ, ಎಷ್ಟಿದೆ ನೋಡಿ ಇಲ್ಲಿ. ನೋಡಿದಿರಲ್ಲ ಹೂ ನೋಡಿದಿರಲ್ಲ, ಇಷ್ಟೇ ಸಿಂಪಲ್. ಇದನ್ನು ಈ ಥರ ಬಿಡಿಸ್ಕೊಳ್ಬೇಕು ನೋಡಿ, ಈ ಥರ ಬಿಡಿಸ್ಕೊಳ್ಬೇಕು. ಈ ಥರ ಬಿಡಿಸ್ಕೊಳ್ಬೇಕು. ಈ ಥರ ಬಿಡಿಸ್ಕೊಂಡು ಇದನ್ನು ಬರೀ ಬಾಯಲ್ಲಿ ತಿನ್ಬೇಕಷ್ಟೆ. ಈ ಥರ ತಿನ್ನಬೇಕು. ಎಳೆ ಮಾವಿನಕಾಯಿ ಟೇಸ್ಟ್ ಬರುತ್ತೆ ಫಸ್ಟಿಗೆ, ಆಮೇಲೆ ಏನಾಗುತ್ತೆ, ನಾಲಿಗೆ ಉರಿ ಬರುತ್ತೆ. ನಿಮ್ಮ ನಾಲಿಗೆಯಲ್ಲಿ ಟೇಸ್ಟ್ ಬಡ್ಸು ಸರಿಯಾಗುತ್ತೆ. ಮಕ್ಕಳಿಗೆ ಕಫ ಕಟ್ಟಿದ್ರು ಸರಿಯಾಗುತ್ತೆ. ಮತ್ತು ಮಕ್ಕಳು ತೊದಲ್ತಾರಲ್ಲ, ಮಕ್ಕಳು ತೊದಲೋವರೆಗೂ ಈ ಹೂವು ಕೊಟ್ಟು ಸಾಕು, ಕಂಟಿನ್ಯೂಸು ಮಕ್ಕಳು ತೊದಲಿಕ್ಕೆ ನಿಲ್ಲಿಸ್ತಾರೆ. ಹಾಗಾಗಿ 19 ಕಾಯಿಲೆ ರಾಮಬಾಣ. ನಾನು ಇದರಲ್ಲಿ ಇನ್ನೊಂದು ಮ್ಯಾಜಿಕ್ ಇದೆ, ನೆಕ್ಸ್ಟ್ ವೀಕಲ್ಲಿ ನಾನು ನಿಮಗೆ ಹೇಳ್ತೀನಿ, ಆಯಿತಾ? ಥ್ಯಾಂಕ್ ಯು. ಇದನ್ನು ಬಳಸಿದವ್ರಿಗೆಲ್ಲ ಥ್ಯಾಂಕ್ ಯು, ಪಾಟಲ್ಲಿ ಹಾಕಿದವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಆಯಿತಾ? ಓಕೆ, ಥ್ಯಾಂಕ್ ಯು.